ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸಿಂಪಲ್ ಆಗಿ ಕಾರ್ಡ್ಬೋರ್ಡಿಂದ ನಿಮಗೆ ಫೋಟೋ ಫ್ರೇಮ್ ಕ್ರಾಫ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದಂತೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಫೋಟೋ ಫ್ರೇಮ್ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ. ಸೊ ಅದನ್ನು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಮೆಟೀರಿಯಲ್ ನೋಡೋಣ. ಸೊ ಇದಕ್ಕೆ ವೇಸ್ಟ್ ಆಗಿರೋಂಥ ಕಾರ್ಡ್ಬೋರ್ಡ್ ನೀವು ಯಾವುದಾದ್ರೂ ತೊಗೋಬೋದು. ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಇಲ್ಲಾಂದರೆ ಇವಾಗಂತೂ ಇನ್ವಿಟೇಷನ್ ಕಾರ್ಡ್ಗಳಲ್ಲೇ ದಪ್ಪಕ್ಕೆ ಕಾರ್ಡ್ ಬರುತ್ತೆ, ಅದು ಸಹ ಯೂಸ್ ಮಾಡ್ಕೋಬೋದು. ಅಥವಾ ಹಳೆ ಪುಸ್ತಕದ ರಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ತೆಳ್ಳಗಿದ್ರೆ ಅದನ್ನು ಎರಡೆರಡಾಗಿ ಕಟ್ ಮಾಡಿ ಅಂಟಿಸ್ಕೊಳ್ಳಿ. ಮಧ್ಯಕ್ಕೆ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫೋಟೋ ಸೈಜ್ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈ ಥರ ಫೆವಿಕಲ್ ಯೂಸ್ ಮಾಡಿಕೊಂಡು ನಾನು ಬ್ಲ್ಯಾಕ್ ಕಲರ್ದು ಕಲರ್ ಪೇಪರ್ ಅಂಟಿಸ್ಕೊತಾ ಇದ್ದೀನಿ. ಕಲರ್ ಪೇಪರ್ ಇದು ಬಂದು ಎಲ್ಲ ಬುಕ್ ಸ್ಟೋರಲ್ಲೂ ಸಿಗುತ್ತೆ, ₹1 ಇದು. ಸೊ ನಿಮಗೆ ಬ್ಲ್ಯಾಕ್ ಕಲರ್ ಅಂತಲ್ಲ, ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಕೂಡ ಮಾಡ್ಕೋಬೋದು. ಈಗ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಾನು ಅಂಟಿಸ್ಕೊತೀನಿ ನೋಡಿ. ಆ ಮಧ್ಯದ ಇನ್ನೊಂದು ಟೈಮ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಅದು ವಿಡಿಯೋ ಆನ್ ಆಗಿರಲಿಲ್ಲ, ಸೊ ಬೈ ಚಾನ್ಸ್ ಮಿಸ್ ಆಗಿದೆ, ಸಾರಿ. ಈಗ ಇದನ್ನು ಪೂರ್ತಿ ಬ್ಲ್ಯಾಕ್ ಕಲರು ನೀವು ಅಂಟಿಸ್ಕೊಂಡು ಈಗ ಇದನ್ನು ಸೈಡಲ್ಲಿ ಈ ಥರ ಒಂದು ಕಾರ್ಡ್ಬೋರ್ಡ್ ಪೀಸ್ನ ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಫೋಟೋನ ಒಳಗಡೆ ಆಗೋದಕ್ಕೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರನೇ. ನೀವು ಉದ್ದ ಫೋಟೋ ಇಡೋದಾದರೆ ಈ ಥರ ಅಂಟಿಸ್ಕೊಳ್ಳಿ, ಅಥವಾ ಅಗಲ ಫೋಟೋ ಇಡೋದಾದರೆ ನನ್ನ ಥರ ಅಂಟಿಸ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಬ್ಯಾಲೆನ್ಸ್ ಮಾಡುತ್ತೆ. ಫೋಟೋ ನೀವು ಒಳಗಡೆ ಹಾಕಿದಾಗ ಕ್ಲೀನಾಗಿ ಹೋಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರನೇ. ಈಗ ಈ 3 ಪೀಸ್ ಅಂಟಿಸಿದ ಮೇಲೆ ಈಗ ಇದ್ರ ಮೇಲೆ ಮತ್ತೆ ಫೆವಿಕಲ್ ಹಾಕ್ಕೊತಾ ಇದ್ದೀನಿ. ಸೊ ನೀವು ಬೇಗನೆ ಡ್ರೈ ಆಗಬೇಕಂದ್ರೆ ಫೆವಿ ಬಾಂಡು ಅಥವಾ ಗ್ಲೂಗನ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ಮೇಲೆ ಒಂದು ಕಾರ್ಡ್ಬೋರ್ಡ್ಗೆ ಬ್ಲ್ಯಾಕ್ ಕಲರ್ ಶೀಟ್ ಅಂಟಿಸಿಕೊಂಡಿದ್ದೆ, ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾನು 3D ಕೋನಿಂದ ಈ ಥರ ಸಿಂಪಲಾಗಿ ಡಿಸೈನ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನಾರ್ಮಲ್ ಕಲರ್ ಅಕ್ರಾಲಿಕ್ ಪೇಂಟ್ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ಡಿಸೈನ್ ಮಾಡ್ಕೋಬೋದು. ಅಥವಾ ವೇಸ್ಟ್ ಆಗಿರುವಂಥ ಸ್ಟೋನು ಮತ್ತು ಫ್ಲವರ್ಗಳಲ್ಲಿ ಏನಾದರೂ ಇದ್ದರೆ ವೇಸ್ಟ್ ಆಗಿ ನಿಮ್ಮ ಹತ್ರ ಅದರಲ್ಲೂ ಕೂಡ ನೀವು ಮಾಡ್ಕೊಬೋದು. ನಾನು ಇದೊಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತುಂಬ ದಿವಸನೂ ಇಟ್ಕೊಬೋದು ಇದನ್ನು, ಅದಕ್ಕೋಸ್ಕರನೇ. ನೋಡಿ, ಕಲರ್ ಅನ್ನೋದು ನಿಮಗೆ ಚಾಯ್ಸು, ನಿಮ್ಗೆ ಯಾವ ಕಲರ್ ಬೇಕೋ ನೀವೇ ಮಾಡ್ಕೊಬೋದು. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇನ್ನೂ ಒಂದು ಕುಕ್ಕಿಂಗ್ ಚಾನಲ್ ಇದೆ, ರೇಖಾ ಅಡುಗೆ ಅಂತ. ಸೊ ನೀವು ಅದು ಸಹ ಹೋಗಿ ನೋಡಿ, ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಥರ ನಾನು ಎಲೆ ಥರ ಮಾಡಿಕೊಂಡು ವೈಟ್ ಕಲರಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಜಾಸ್ತಿ ಡಿಸೈನ್ ಮಾಡ್ಕೊಬೋದು. ತುಂಬ ಓವರಾಗಿ ಆದ್ರೂ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂತ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಯೆಲ್ಲೋ ಕಲರ್ ಈ ಥರ ರೌಂಡಾಗಿ ಮಾಡಿಕೊಂಡು ರೆಡ್ ಕಲರಲ್ಲಿ ಫ್ಲವರ್ ಬಿಟ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಈ 3D ಕೋನು ಮತ್ತು ಇದೆಲ್ಲ ಎಲ್ಲಿ ತೊಗೊಂಡೆ ಅನ್ನೋದು ಶಾಪಿಂಗ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ಡ್ರೈ ಆದಮೇಲೆ ಇನ್ನೂ ಶೈನಿಂಗಾಗಿ ಲುಕ್ಕಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಸ್ವೀಟ್ ಮೆಮೊರಿ ಅಂತ ಲೆಟರ್ ಬರ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟವಾದಂಥ ಲೆಟರ್ನ ಬರ್ಕೊಳ್ಳಿ. ಯಾಕಂದರೆ ನಾನು ಫ್ರೆಂಡ್ಸದು ಫೋಟೋ ಹಿಡ್ದಿಟ್ಕೊಂಡಿದ್ದೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗೋವಾಗ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವ್ರು ಗೊತ್ತಿರಲ್ಲ, ನಾನು ಗಾರ್ಮೆಂಟ್ಸಲ್ಲಿ ಟೈಲರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ದಸರಾಗಳಲ್ಲಿ, ವುಮೆನ್ಸ್ ಡೇಗಳಲ್ಲಿ ನಾವು ರೆಡಿ ಆದಾಗ ಫೋಟೋ ಇಡ್ಸ್ಕೊತಿರಲ್ಲ, ಅದೇ ಫೋಟೋನೇ ನಾನು ಹಾಕ್ತಾಯಿದ್ದೀನಿ. ಇದು ದಸರದ ಫೋಟೋ. ಸೊ ಇದು ಮಿನಿಮಮ್ ಆದರೂ ಒಂದು 4 ವರ್ಷದ ಹಿಂದೆ ಹಿಡ್ದಿದ್ದು ಫೋಟೋ. ಇದನ್ನು ನಾನು ಈ ಥರ ಹಾಕಿಟ್ಕೊತಾ ಇದ್ದೀನಿ. ಇದೊಂದು ಮೆಮೊರಿ ಆಗಿರುತ್ತೆ ನನಗೆ, ಅದಕ್ಕೋಸ್ಕರನೇ. ನೋಡ್ತಾ ಇರ್ಬೋದು. ಸೊ ಆಗಿನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಈಗ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.